ನಮಸ್ಕಾರ. ಇಂದಿನ ಆಧುನಿಕ ಯುಗದಲ್ಲಿ ನಾವು ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ಒಂದು ಸಲ ಯೋಚನೆ ಮಾಡಿದ್ರೆ ನಮಗೆ ತಂತ್ರಜ್ಞಾನ ಏನೆಲ್ಲ ಬದಲಾವಣೆಗಳಿಗೆ ಕಾರಣ ಆಗಿದೆ ಮತ್ತು ಕಾರಣ ಆಗಬಲ್ಲದು ಅನ್ನೋದು ಅರ್ಥ ಆಗುತ್ತೆ. ಇಂದು ಯಾವುದೇ ತಂತ್ರಜ್ಞಾನ ಕೇವಲ ನಗರದ ಜನರ ಅಥವಾ ಶ್ರೀಮಂತರ ಕೈ ಸ್ವತ್ತಾಗಿ ಉಳಿದಿಲ್ಲ. ಅದು ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗ ಆಗಿದೆ. ಆದರೆ ತಂತ್ರಜ್ಞಾನದ ಈ ಬೆಳವಣಿಗೆ ಜನರ ನಡುವೆ ಒಂದು ದೊಡ್ಡ ಗೋಡೆ ನಿರ್ಮಿಸಿದೆ. ಇದನ್ನು ನಾವು ಡಿಜಿಟಲ್ ಡಿವೈಡ್ ಅಥವಾ ಡಿಜಿಟಲ್ ಅಂತರ ಅಂತ ಕರಿತೀವಿ. ಈ ಅಂತರವನ್ನು ಹೋಗಲಾಡಿಸೋದು ಇಂದಿನ ತುರ್ತು ಅಗತ್ಯ ಆಗಿದೆ. ನಮ್ಮ ಭಾರತ ದೇಶ ಹಳ್ಳಿಗಳ ನಾಡು. ಇಲ್ಲಿನ 65% ಜನರು ಇವತ್ತಿಗೂ ಗ್ರಾಮೀಣ ಭಾಗದಲ್ಲೇ ನೆಲೆಸಿರೋದು ನಿಮಗೆ ಗೊತ್ತೇ ಇದೆ. ಆದರೆ ಇಂಟರ್ನೆಟ್ ಮತ್ತು ಕಂಪ್ಯೂಟರ್ ಬಳಕೆಯ ವಿಚಾರಕ್ಕೆ ಬಂದಾಗ ಹಳ್ಳಿ ಮತ್ತು ನಗರಗಳ ನಡುವೆ ದೊಡ್ಡ ವ್ಯತ್ಯಾಸ ಇದೆ. 2026ರ ಆರಂಭದ ಮಾಹಿತಿಯ ಪ್ರಕಾರ ಭಾರತದಲ್ಲಿ ಸಕ್ರಿಯ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆ ಸುಮಾರು 95.8 ಕೋಟಿ ದಾಟಿದೆ. ಇದರಲ್ಲಿ ನಗರ ಪ್ರದೇಶದ ಜನರ ಪಾಲು ಅತಿ ಹೆಚ್ಚಿದೆ. ಗ್ರಾಮೀಣ ಭಾಗದಲ್ಲಿ ಇಂಟರ್ನೆಟ್ ತಲುಪಿದ್ರೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುವ ಕೌಶಲ 20% ಜನರಲ್ಲಿ ಮಾತ್ರ ಇದೆ. ಈ ಕೌಶಲದ ಕೊರತೆಯೇ ನಮ್ಮ ಗ್ರಾಮೀಣಾಭಿವೃದ್ಧಿಗೆ ಅಡ್ಡಿಯಾಗ್ತಾ ಇದೆ. ಡಿಜಿಟಲ್ ಸಾಕ್ಷರತೆ ಅಂದರೆ ಕೇವಲ ಮೊಬೈಲ್ನಲ್ಲಿ ವಿಡಿಯೋ ನೋಡೋದಲ್ಲ, ಅದು ಮಾಹಿತಿಯನ್ನು ಹುಡುಕೋದು, ಆನ್ಲೈನ್ ಮೂಲಕ ಸೇವೆಗಳನ್ನು ಪಡೆಯೋದು ಮತ್ತು ಜಗತ್ತಿನೊಂದಿಗೆ ಸಂಪರ್ಕ ಸಾಧಿಸೋದು. ಹಳ್ಳಿಯ ಮಗು ಮತ್ತು ನಗರದ ಮಗುವಿನ ನಡುವಿನ ಸ್ಪರ್ಧೆ ಒಂದೇ ಸಮನಾಗಿ ಇರಬೇಕು ಅಂದರೆ ಅವರಿಗೆ ಸಿಗುವ ಶಿಕ್ಷಣವೂ ಕೂಡ ಒಂದೇ ಥರ ಇರಬೇಕು. ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ 1ನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣ ನೀಡ್ತಾ ಇರುವ ಮಹತ್ವ ಇಲ್ಲೇ ನಮಗೆ ಅರಿವಿಗೆ ಬರುತ್ತೆ. ಇದು ಒಂದು ಕ್ರಾಂತಿಕಾರಿ ಬದಲಾವಣೆಗೆ ನಾಂದಿ ಹಾಡುವಂತಹ ನಿರ್ಧಾರ ಅನ್ನೋದು ಸ್ಪಷ್ಟ. ಮಕ್ಕಳ ಮೆದುಳು ಬಾಲ್ಯದಲ್ಲಿ ಅತಿ ಹೆಚ್ಚು ಚುರುಕಾಗಿರುತ್ತದೆ. ಸಂಶೋಧನೆಗಳ ಪ್ರಕಾರ 5ರಿಂದ 10 ವರ್ಷದ ವಯಸ್ಸಿನಲ್ಲಿ ಮಕ್ಕಳು ಯಾವುದೇ ಭಾಷೆ ಅಥವಾ ತಾಂತ್ರಿಕ ಕೌಶಲವನ್ನು ಅತಿ ಬೇಗನೆ ಕಲಿತಾರೆ. ನಾವು ಹೇಗೆ ಮಗುವಿಗೆ ಅಕ್ಷರಗಳನ್ನು ಮತ್ತು ಅಂಕಿಗಳನ್ನು ಕಲಿಸುತ್ತೇವೋ ಹಾಗೆ ಕಂಪ್ಯೂಟರ್ ಬಳಕೆಯನ್ನು ಕಲಿಸಿದರೆ ಅದು ಅವರಿಗೆ ಒಂದು ಭಾಷೆಯಷ್ಟೇ ಸಹಜವಾಗಿ ರೂಢಿಯಾಗುತ್ತೆ. ಇವತ್ತು ಜಗತ್ತಿನ 90% ಉದ್ಯೋಗಗಳಿಗೆ ಕಂಪ್ಯೂಟರ್ನ ಕನಿಷ್ಠ ಜ್ಞಾನದ ಅಗತ್ಯ ಇದೆ. ಈ ಸತ್ಯನ ನಾವು ಅರ್ಥ ಮಾಡ್ಕೋಬೇಕು. ಹಳ್ಳಿಗಳಲ್ಲಿ ಇವತ್ತಿಗೂ ಕೂಡ ಸಾಕ್ಷರತೆ ಅಂದರೆ ಕೇವಲ ಓದು ಬರಹ ಅಂತ ನಾವು ಭಾವಿಸಿದ್ದೀವಿ. ಆದರೆ ಇಂದಿನ ಕಾಲದಲ್ಲಿ ಡಿಜಿಟಲ್ ಸಾಕ್ಷರತೆಯೇ ನಿಜವಾದ ಅಸ್ತ್ರ. ಒಬ್ಬ ರೈತನ ಮಗ ತನ್ನ ಶಾಲೆಯಲ್ಲಿ ಕಂಪ್ಯೂಟರ್ ಕಲಿತರೆ ಅವನು ತನ್ನ ತಂದೆಗೆ ಹವಾಮಾನ ವರದಿ ನೋಡೋದನ್ನು ಕಲಿಸ್ಬೋದು. ಬೆಳೆಗಳಿಗೆ ಎಲ್ಲಿ ಉತ್ತಮ ಬೆಲೆ ಇದೆ ಅಂತ ಇಂಟರ್ನೆಟ್ಟಲ್ಲಿ ಹುಡುಕ್ಬೋದು. ಸರ್ಕಾರ ನೀಡುವ ಸೌಲಭ್ಯಗಳನ್ನು ನೇರವಾಗಿ ಆನ್ಲೈನ್ ಮೂಲಕ ಪಡೆಯೋದಕ್ಕೆ ತನ್ನ ಕುಟುಂಬಕ್ಕೆ ಸಹಾಯ ಮಾಡ್ಬೋದು. ಅಂದರೆ ಒಂದು ಮಗುವಿಗೆ ನೀಡುವ ಕಂಪ್ಯೂಟರ್ ಶಿಕ್ಷಣ ಇಡೀ ಕುಟುಂಬದ ಕಣ್ಣು ತೆರೆಸುತ್ತೆ. ಅನೇಕರು ಕೇಳ್ಬೋದು, 1ನೇ ತರಗತಿಯ ಮಗುವಿಗೆ ಕಂಪ್ಯೂಟರ್ ಜ್ಞಾನ ಬೇಕಾ ಅಂತ. ಖಂಡಿತ ಬೇಕು. ಇದು ಕೇವಲ ಸ್ಕ್ರೀನ್ ನೋಡೋದಲ್ಲ. ಕಂಪ್ಯೂಟರ್ ಶಿಕ್ಷಣ ಮಗುವಿನ ಲಾಜಿಕಲ್ ಥಿಂಕಿಂಗ್ ಅಥವಾ ತಾರ್ಕಿಕ ಆಲೋಚನೆಯನ್ನು ಅಭಿವೃದ್ಧಿಪಡಿಸುತ್ತೆ. ಒಂದು ಸಮಸ್ಯೆಯನ್ನು ಹಂತ ಹಂತವಾಗಿ ಹೇಗೆ ಬಿಡಿಸಬೇಕು ಅನ್ನೋದನ್ನು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಥವಾ ಕೋಡಿಂಗ್ ಕಲಿಸುತ್ತೆ. ಇದು ಗಣಿತ ಮತ್ತು ವಿಜ್ಞಾನದ ಕಲಿಕೆಯನ್ನು ಸುಲಭವಾಗಿಸುತ್ತೆ. ಗ್ರಾಮೀಣ ಭಾಗದ ಮಕ್ಕಳು ಪ್ರತಿಭಾವಂತರು, ಆದರೆ ಅವರಿಗೆ ಸರಿಯಾದ ವೇದಿಕೆ ಸಿಗ್ತಾ ಇಲ್ಲ. ಈ ವೇದಿಕೆಯನ್ನು ನಾವು ತಂತ್ರಜ್ಞಾನದ ಮೂಲಕ ನಿರ್ಮಿಸಿಕೊಡಬೇಕಾಗಿದೆ. ಜಗತ್ತಿನಾದ್ಯಂತ ನಡೆದ ಒಂದು ಸಮೀಕ್ಷೆಯ ಪ್ರಕಾರ ಡಿಜಿಟಲ್ ಶಿಕ್ಷಣ ಪಡೆದ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿ 30% ಹೆಚ್ಚಾಗ್ತಾ ಇದೆ. ಶಾಲೆಗೆ ಬರುವ ಮಕ್ಕಳ ಹಾಜರಾತಿ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದರೆ ಕಂಪ್ಯೂಟರ್ ಮೂಲಕ ಕಲಿಯೋದು ಮಕ್ಕಳಿಗೆ ಒಂದು ಆಟದಂತೆ ಭಾಸ ಆಗುತ್ತೆ. ದೃಶ್ಯ ಮತ್ತು ಶ್ರವಣ ಮಾಧ್ಯಮಗಳ ಮೂಲಕ ಕಲಿಯುವ ಪಾಠಗಳು ಮಕ್ಕಳ ಮನಸ್ಸಿನಲ್ಲಿ ಅಚ್ಚೊತ್ತಿದ ಹಾಗೆ ಉಳಿತವೆ. ಇದು ಗ್ರಾಮೀಣ ಭಾಗದ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಇರುವ ಸುಲಭವಾದ ಹಾದಿ. ಈ ದಿಸೆಯಲ್ಲಿ ಕರ್ನಾಟಕ ಸರ್ಕಾರ ಇಟ್ಟಿರುವ ಹೆಜ್ಜೆಗಳು ಇಡೀ ದೇಶಕ್ಕೆ ಮಾದರಿಯಾಗಿವೆ. ಶಿಕ್ಷಣ ಇಲಾಖೆ ಇವತ್ತು ಅಕ್ಷರಶಃ ಹೊಸ ರೂಪ ಪಡೀತಾ ಇದೆ. ಸರ್ಕಾರ ಇತ್ತೀಚೆಗೆ ಜಾರಿಗೆ ತಂದಿರುವ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂದರೆ KPS ಶಾಲೆಗಳ ಪರಿಕಲ್ಪನೆ ಅದ್ಭುತವಾಗಿದೆ.
ರಾಜ್ಯಾದ್ಯಂತ ಆಯ್ದ 800ಕ್ಕೂ ಹೆಚ್ಚು ಶಾಲೆಗಳನ್ನು ಈಗ ಜಾಗತಿಕ ಮಟ್ಟದ ಶಾಲೆಗಳಾಗಿ ಬದಲಾಯಿಸಲಾಗ್ತಾ ಇದೆ. ಇದು ಕೇವಲ ಕಟ್ಟಡಗಳ ಬದಲಾವಣೆಯಲ್ಲ, ಇದು ಕಲಿಕೆಯ ಕ್ರಮದ ಬದಲಾವಣೆ. ಈ ಕ್ರಾಂತಿಕಾರಿ ಬದಲಾವಣೆಗಾಗಿ ಮುಂದಿನ 3 ವರ್ಷಗಳಲ್ಲಿ ಸರ್ಕಾರ ಸುಮಾರು 3,900 ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡಲಿದೆ. ಪ್ರತಿಯೊಂದು KPS ಶಾಲೆಯಲ್ಲಿಯೂ ಸುಸಜ್ಜಿತ ಕಂಪ್ಯೂಟರ್ ಲ್ಯಾಬ್ಗಳನ್ನು ನಿರ್ಮಿಸಲಾಗ್ತಾ ಇದೆ. 1ನೇ ತರಗತಿಯಿಂದಲೇ ಪ್ರತಿ ಮಗುವಿಗೂ ಕಂಪ್ಯೂಟರ್ ಸಿಗುವ ಹಾಗೆ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಸುಮಾರು 20,000ಕ್ಕೂ ಹೆಚ್ಚು ಶಿಕ್ಷಕರಿಗೆ ವಿಶೇಷವಾಗಿ ತಂತ್ರಜ್ಞಾನ ಆಧಾರಿತ ಬೋಧನೆಯ ಬಗ್ಗೆ ತರಬೇತಿ ನೀಡಲಾಗಿದೆ. ಈ ಯೋಜನೆಯಲ್ಲಿ ಮತ್ತೊಂದು ವಿಶೇಷ ಅಂದರೆ ಸ್ಮಾರ್ಟ್ ಕ್ಲಾಸ್ ರೂಮ್ಗಳು. ಈ ಕೊಠಡಿಗಳಲ್ಲಿ ಹೈಸ್ಪೀಡ್ ಇಂಟರ್ನೆಟ್ ಮತ್ತು ದೊಡ್ಡ ಸ್ಕ್ರೀನ್ಗಳ ಮೂಲಕ ಪಾಠಗಳನ್ನು ಮಾಡಲಾಗುತ್ತದೆ. ಇದರಿಂದ ಹಳ್ಳಿಯ ಮಗುವಿಗೆ ನಗರದ ಪ್ರತಿಷ್ಠಿತ ಶಾಲೆಯಲ್ಲಿ ಸಿಗುವ ಶಿಕ್ಷಣವೇ ದೊರೀತಾ ಇದೆ. ಸರ್ಕಾರ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಿಂದಾಗಿ ಇವತ್ತು ಸರ್ಕಾರಿ ಶಾಲೆಗಳಿಗೆ ದಾಖಲಾಗುವ ಮಕ್ಕಳ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡು ಬರ್ತಾ ಇದೆ. ಕಂಪ್ಯೂಟರ್ ಶಿಕ್ಷಣ ಅನ್ನೋದು ಈಗ ಆಯ್ಕೆ ಅಲ್ಲ, ಅದು ಅನಿವಾರ್ಯ. ನಮ್ಮ ಹಳ್ಳಿಯ ಪ್ರತಿಭೆಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯ ಜೊತೆ ಸ್ಪರ್ಧಿಸುವಂತಾಗಬೇಕು. ಆಗಲೇ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ. ಡಿಜಿಟಲ್ ಕ್ರಾಂತಿಯ ಈ ಹರಿವು ಪ್ರತಿಯೊಂದು ಹಳ್ಳಿಯ ಕಟ್ಟ ಕಡೆಯ ಮನೆಯನ್ನು ತಲುಪಬೇಕು. ಇದಕ್ಕಾಗಿ ನಾವು ಬದ್ಧರಾಗಿದ್ದೇವೆ. ತಂತ್ರಜ್ಞಾನವು ಕೇವಲ ಒಂದು ಗುಂಪಿನ ಜನರ ಕೈಯಲ್ಲಿರದೆ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗಬೇಕು. ಕೊನೆಯದಾಗಿ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ. ಶಿಕ್ಷಣ ಅನ್ನೋದು ಕೇವಲ ಸರ್ಕಾರದ ಕೆಲಸ ಅಲ್ಲ, ಇದು ಸಮಾಜದ ಹೊಣೆ ಕೂಡ ಹೌದು. ನಿಮ್ಮ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಗಳ ಬದಲಾವಣೆಯನ್ನು ಗಮನಿಸಿ. ಅಲ್ಲಿನ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಿ. ನಿಮ್ಮ ಮಕ್ಕಳನ್ನು ತಂತ್ರಜ್ಞಾನದ ಕಲಿಕೆಗೆ ಪ್ರೇರೇಪಿಸಿ. ಡಿಜಿಟಲ್ ಜಗತ್ತಿನಲ್ಲಿ ನಮ್ಮ ಮಕ್ಕಳು ಹೊಸ ಇತಿಹಾಸ ಬರೆಯಲಿ. ಬನ್ನಿ, ನಾವು ಇಂದು ಪ್ರತಿಜ್ಞೆ ಮಾಡೋಣ. ಈಗಿರುವ ನಗರ ಗ್ರಾಮೀಣ ಅನ್ನುವ ಡಿಜಿಟಲ್ ಡಿವೈಡನ್ನು ಅಳಿಸಿ ಹಾಕಿ ಸಮಾನತೆಯ ಸಮಾಜವನ್ನು ನಿರ್ಮಿಸೋಣ. ನಮ್ಮ ಮಕ್ಕಳು ತಂತ್ರಜ್ಞಾನದ ಶಿಖರವನ್ನು ಏರಲಿ. ಸುಶಿಕ್ಷಿತ ಕರ್ನಾಟಕ ಮತ್ತು ಸಮೃದ್ಧ ಭಾರತವನ್ನು ನಿರ್ಮಿಸುವಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.